ಈ ಅಭಿನಯಿಸುವ ನಟನೆ ಬೇರೆ. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಸಂಕೋಚ ಕೂಡ ಮಾತಲ್ಲ, ಖಂಡಿತವಾಗಲು ಬಂದೇ ಬರುತ್ತೇನೆ. ನೋಡಿ, ಯಾರು ಮಾತಾಡ್ತ ಸಂಕೋಚವಿಲ್ಲ ಕೇಳಿ. ಏನಂತ? ಸಂಕೋಚನ ಶಬ್ದ ಈ ಗರ್ಭಿಣಿಗೆ ಶೋಭೆ ತರಲಾರದು. ಮಾತು ಬಿಚ್ಚಿ ಹೇಳುವೆ. ನೋಡಿ, ನೀತಿ ಮಾತಾಡಿದ್ರೆ ಮೆಚ್ಚಿಕೊಳ್ತೀನಿ, ತುಚ್ಛ ಕನ್ನಡ ಮಾತಾಡಿದ್ರೆ ನಿರಾಕರಿಸ್ತೀನಿ. ಏನಂತ ಹೇಳಿ? ನಾವು ನಿಮಗೆ ಎಲ್ಲಿಂದ ಇಷ್ಟು ಪರಿಚಯ? ಸುಮಾರು 3-4 ವರ್ಷಗಳ ಪರಿಚಯ ಉಂಟು. ಮೇಲಾಗಿ ನೀವು ನನ್ನ ಕಾಲೇಜಿನ ಸಹಪಾಠಿಗಳ ಸಮೇತ. ಅಂದ ಮೇಲೆ ನಿಮ್ಗೆ ಇಲ್ಲಿವರೆಗೆ ನಾನು ಯಾವ ಭಾವನೆಯಿಂದ ಕಾಣುತ್ತಾ ಬಂದಿದ್ದೀನಿ? ಇಲ್ಲಿವರೆಗೂ ನೀವು ನನ್ನ ಬಹಳ ಪ್ರೀತಿ, ಗೌರವ, ವಿಶ್ವಾಸದಿಂದ ಕಾಣ್ತಾ ಬಂದಿದ್ದೀರಾ. ಪ್ರೀತಿ, ಪ್ರೇಮ, ಗೌರವ ಕಾಣುವ ಕಾರಣದ ಅರ್ಥ ನಿಮ್ಗೆ ಗೊತ್ತಾಗಿರಬೇಕಲ್ಲವೇ? ನೋಡಿ, ಇಲ್ಲಿವರೆಗೂ ನೀವು ನನ್ನ ಪ್ರೀತಿ, ಗೌರವದಿಂದ ಕಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬ್ರದರ್. ನಾನು ಬರ್ತೀನಿ. ಹುಲಿ ಎಂದಾದರೂ ಜಿಂಕೆಯನ್ನು ತಂಗಿ ಎಂದು ತಿಳಿಯಬಹುದೇ? ಮಿಸ್ಟರ್ ಕರ್ಮೆನ್, ಮುಂಗುಸಿ ಎಂದಾದರೂ ಹಾವಿನ ಸಂಗ ಮಾಡಬಹುದೇ? ಈ ಗರ್ಭಿಣಿಗೆ ತರ್ಕ ಮಾಡಿ ನನ್ನೊಂದಿಗೆ ಹಠ ಚಲಾಯಿಸಬೇಡ. ಏನಾಗುತ್ತೆ ನೋಡಿ, ನಿಮ್ಮಂತವರ ಗಟ್ಟು ಬೆದರಿಕೆಗೆ ಹೆದರುವ ಹೆಣ್ಣಲ್ಲ ಈ ಪಾರ್ಟಿ. ಇಂಥ ಬೆದರಿಕೆಗಳು ನನ್ನ ಜೀವನದಲ್ಲಿ ಸಾಕಷ್ಟು ಸಲ ನಡೆದು ಹೋಗಿದೆ. ಹೇಗಿದ್ರು ರೂಪ ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇದ್ದಾಳೆ. ಅವಳ ಕೊನೆಗೆ ತಾಳಿ ಕಟ್ಟಿ ಹೋಗೆ. ಹುಚ್ಚಿ, ರೂಪವನ್ನು ತಾಳಿ ಕಟ್ಟುವ ಸಲುವಾಗಿ ಅವಳನ್ನು ಪ್ರೀತಿ ಪ್ರೇಮ ಮಾಡಿಲ್ಲ. ಪ್ರೀತಿ ಮಾಡಿ ಮಕ್ಕಳಲ್ಲೇ ಕೈ ಬಿಡುವ ಸಲುವಾಗಿ ಅವಳನ್ನು ಪ್ರೀತಿ ಮಾಡಿದ್ದೇನೆ. ಮಿಸ್ಟರ್ ಕರ್ವೇನ್, ಇಲ್ಲೇ ಗೊತ್ತಾಗ್ತಾ ಇದೆ ಈ ನಿಮ್ಮ ಸ್ವಾರ್ಥ ಗುಣ ಎಂಥದ್ದು ಅಂತ. ಅಲ್ಲದೆ ನಿಮ್ಮನ್ನು ನಂಬಿ ಪ್ರೀತಿ ಮಾಡುವ ಹೆಣ್ಣಿನ ಕೊಳ್ಳಿಗೆ ತಾಳಿ ಕಟ್ಟಲಾಗದ ನೀವು, ನಿಮ್ಮನ್ನು ವೈರಿಯಂತೆ ಕಾಣುವ ಹೆಣ್ಣಿನ ಕೊಳ್ಳಿಗೆ ತಾಳಿ ಕಟ್ತೀರಿ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ನನ್ನ ಮೇಲೆ ನಂಬಿಕೆ ಇಲ್ಲವೇ? ಮಿಸ್ಟರ್ ಕರ್ವೇನ್, ದೇವರ ರೂಪದಲ್ಲಿರುವ ಮಾನವರಿಗೆ ಹಾಲು ಕುಡಿಸುವ ಪ್ರಯತ್ನ ಮಾಡ್ತಿದೆ ವಿನಃ ಹಾಲಿಗೆ ಹಾಲು ಕುಡಿಸಲು ಹೋಗಿ ಕಚ್ಚಿಸಿ ಬರುವಂತ ಮೂರ್ಖ ಹೆಣ್ಣಲ್ಲ ನಾನು. ಅಗದಿ ಗರ್ವದಿಂದ ಮಾತಾಡಿದರೆ ಅದರ ಪರಿಣಾಮ ಏನಾಗುತ್ತದೆ ಗೊತ್ತೇ ನಿನಗೆ? ಏನಾಗುತ್ತೆ? ಏನಾಗುತ್ತಾ? ಈ ಯೌವನದ ಮುದ್ದಾದ ಹೆಣ್ಣನ್ನು ಎತ್ತೊಯ್ದು ಯಾರು ಕಾಣದ ಜಾಗದಲ್ಲಿ ಕಾಮದ ದಾವ ತೀರಿಸಿಕೊಳ್ಳಬೇಕಾಗುತ್ತದೆ. ಮಿಸ್ಟರ್ ಕರ್ಬೇನ್, ಬಾಯಿ ಬಿಗಿ ಹಿಡಿದು ಮಾತಾಡು.